ಅತ್ಯಂತ ವೇಗದಲ್ಲಿ ಚೆನ್ನಾಗಿ ಮೈಕಟ್ಟನ್ನ ಹೊಂದಬೇಕು ಅನ್ನೋ ಕಾರಣಕ್ಕೆ ಬಹುತೇಕ ಜನ ಇತ್ತೀಚೆಗೆ ಶಾರ್ಟ್ಕಟ್ ವೇ ಅನ್ನ ಅನುಸರಿಸುತ್ತಿದ್ದಾರೆ. ಅದು ಪ್ರೋಟೀನ್ ಪೌಡರ್ ಅನ್ನ ಸೇವನೆ ಮಾಡುವ ಮೂಲಕ. ಈ ಪ್ರೋಟೀನ್ ಪೌಡರ್ ಅನ್ನ ಸೇವನೆ ಮಾಡಿದ್ರೆ ಆರೋಗ್ಯದ ಮೇಲೆ ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆ ತಜ್ಞರೇ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರೋಟೀನ್ ಪೌಡರ್ ಸೇವನೆ ಮುನ್ನ ಎಚ್ಚರ. ದಯವಿಟ್ಟು ಯಾರಾದರೂ ಅದನ್ನ ತಗೊಳ್ತಾ ಇದ್ರೆ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಪ್ರೋಟೀನ್ ಪೌಡರ್ ಸೇವಿಸೋದು ಮಿಸ್ ಮಾಡದೆ ಇಂಥ ಸ್ಟೋರಿಗಳನ್ನ ನೋಡಬೇಕು. ಚೀಪ್ ಪ್ರೋಟೀನ್ ಪೌಡರ್ನಿಂದ ಜೀವಕ್ಕೆ ಅಪಾಯ ಅಂತೆ. ಪ್ರೋಟೀನ್ ಪೌಡರ್ ಬಳಕೆದಾರನ ಬೆಚ್ಚಿ ಬೀಳಿಸ್ತಾ ಇದೆ ICMR ವರದಿ. 13 ವರ್ಷಗಳ ನಂತರ ಫುಡ್ ಡಯಟರಿ ಗೈಡ್ಲೈನ್ಸ್ ಬಿಡುಗಡೆಯಾಗಿದೆಯಂತೆ. ವರದಿಯಲ್ಲಿ ದಾಖಲಾಗಿದೆ ಬೆಚ್ಚಿ ಬೀಳಿಸುವ ಅಂಶಗಳು ಈ ಪ್ರೋಟೀನ್ ಪೌಡರ್ಗೆ ಸಂಬಂಧಪಟ್ಟಂತೆ. ಪ್ರೋಟೀನ್ ಪೌಡರ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸುವುದಕ್ಕೆ ICMR ಈ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಚೀಪ್ ಕ್ವಾಲಿಟಿಯ ಪ್ರೋಟೀನ್ ಪೌಡರ್ ಬಳಸದಂತೆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆರೋಗ್ಯದ ಮೇಲೆ ಅತ್ಯಂತ ದೊಡ್ಡ ದುಷ್ಪರಿಣಾಮವನ್ನ ಈ ಪ್ರೋಟೀನ್ ಪೌಡರ್ ಬೀರ್ತಾ ಇದೆ ಅನ್ನುವಂತಹ ಬೆಚ್ಚಿ ಬೀಳಿಸುವ ಅಂಶವನ್ನ ICMR ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಈ ಮೊದಲನೇದು ಏರ್ ಪೊಲ್ಯೂಷನ್, ಎರಡನೇದು ನಾಯ್ಸ್ ಪೊಲ್ಯೂಷನ್ ಮತ್ತು ಎಕ್ಸ್ಟ್ರೀಮ್ ಲೆವೆಲ್ಸ್ ಆಫ್ ಟೆಂಪ್ರೇಚರ್. ಈ ಟೆಂಪ್ರೇಚರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್. ಹಾಗಾಗಿ ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡೋದಾದರೆ, ಬೆಂಗಳೂರಿನಲ್ಲಿ ಏರ್ ಪೊಲ್ಯೂಷನ್ ಅಥವಾ ದೆಹಲಿಯಲ್ಲಿ ಮೆಟ್ರೋ ಸಿಟೀಸಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಇದೆ. ಮತ್ತು ಈ ಪೊಲ್ಯೂಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತ ಸಾಕಷ್ಟು ಸಂಶೋಧನೆ ನಡೆದಿದೆ. ಯಾಕೆ ಅಂದರೆ ಫೈನ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್, ಮಾಲಿನ್ಯ ಜಾಸ್ತಿ ಆದಾಗ 2.5 ಮಿಲಿಮೀಟರ್ಗಿಂತ ಕಡಿಮೆ ಇರುವಂಥ ಪಾರ್ಟಿಕಲ್ಸು ಅವು ವೆಹಿಕಲ್ ಎಕ್ಸಾಸ್ಟಿಂದ ಇರ್ಬೋದು, ಎಮಿಷನ್ಸಿಂದ ಇರ್ಬೋದು, ಅಥವಾ ಕಾರ್ಖಾನೆಗಳಿಂದ ಉತ್ಪತ್ತಿಯಾದ ತ್ಯಾಜ್ಯಗಳಿರ್ಬೋದು, ಅದರಿಂದ ಹಾರ್ಟ್ ಅಟ್ಯಾಕ್ಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ ಅನ್ನೋದು ಒಂದು ಸಂಶೋಧನೆಯ ತಿರುಳು. ಮೊದಲನೇದು ಏರ್ ಪೊಲ್ಯೂಷನ್.